ಮಾತನಾಡಿದ್ದಕ್ಕೆ. ಸರ್ ಮಾತನಾಡ್ತಾ ಇದ್ರಿ ಕರ್ಣನ್ ಸರ್, ನೀವು ಇಲ್ಲಿ ಲೋಕಲ್ ಆಗಿ ಒಂದಿಷ್ಟು ಪ್ರಭಾವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಂದಲೇ ಇದೆಲ್ಲ ಆಗ್ತಾ ಇದೆ ಅಂತ ಶಾಸಕರಿಗೆ ಗೊತ್ತಿಲ್ವಾ ಹಿಂಗೆಲ್ಲ ಆಗ್ತಾ ಇರೋವಂಥದ್ದು? ಹಂಗಾದ್ರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಸರ್, ಸತ್ತೋಗಿ ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ಲ. ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿರೋದು, ಇವ್ರು ಇಂಥ ಬೋರ್ಸಿರೋ ಕೆಲಸ ಮಾಡ್ತಾರಂತ ಗೊತ್ತಿಲ್ಲ. ಮಾಡ್ರಿ, ನಾನು ಹೇಳೋದು ಸುಳ್ಳು ಅಂದರೆ ಗೊತ್ತಿಲ್ಲದ 4 ಜನಕ್ಕೆ ಇಡಿ, ಯಾರ್ಯಾರು ಏನೇನು ಮಾಡ್ತಾರೆ ಫಾಲೋ ಮಾಡಿ, ಯಾರು ತಪ್ಪು ಮಾಡ್ತಾನೆ ಏನು ಮಾಡ್ತಾನೆ ಫಾಲೋ ಮಾಡಿ, ಅವರೆಲ್ಲ ದೂರ ಇಡಿ. ಜನಗಳಿಗೆ ಯಾರು ಸೇವೆ ಮಾಡ್ತಾನೆ ಅವ್ರಿಗೆ ಹತ್ರ ಇಡಿ. ಇವಾಗ ಜಮೀರನ್ನ ಜೊತೆ ಇರೋರಲ್ಲ, ಇವಾಗ ಒಳ್ಳೆ ಲೈನಲ್ಲಿ ಇದ್ದಾರೆ. ಹೆಂಗೆ ಲೈನಲ್ಲಿ ಇದ್ದಾರೆ? ಏನು ಒಂದು ಕೊಲೆ ಆಗಕ್ಕೆ ಎಲ್ಲ ತೋಡ್ಬಿಟ್ರೆ ನಿಲ್ಲಿಸೋದು, ಅದು BBMP ಕೆಲಸ, ನಿನ್ನ ಕೆಲಸ ಅಲ್ಲ. BBMP ಕೆಲಸ, ನಿನ್ನ ಕೆಲಸ ಅಲ್ಲ. ಅದು BBMP ಬಂದು ಯಾಕೆ ಅಲ್ಲಾಡ್ಸೋದೆ ಅಂತ. BBMPಗೆ ಇವ್ರಿಗೂ ಅಡ್ಜಸ್ಟ್ಮೆಂಟು. ನಿಜಾದ ಮಾತು ಸರ್ ಇದು, ಅಡ್ಜಸ್ಟ್ಮೆಂಟು. ಏನಿದೆ ಅಲ್ಲ ತೊಂದು ಸೆಕ್ಷನ್, ಅವನಿಗೆ ಬೇಕಾಗಿರೋದು ನೀರು. ಯಾರ ಮನೆ ಹಾಳಾಗೋಗ್ಲಿ ಪರವಾಗಿಲ್ಲ, ಅವನಿಗೆ ಬೇಕಾಗಿರೋದು ನೀರು. ಎಲ್ಲಿ ಬೇಕಾದ್ರೆ ಮೈನಲ್ಲಿ ಕಲೆಕ್ಷನ್ ಕಾಸು ಬಂತಾ, ದುಡ್ಡು ಬಂತಾ, ರೈಟು. ರೀ ಅನ್ನ ಹಾಕ್ಬೇಡ್ರಿ, ನೀರು ಕೊಡ್ರಿ ಒಂಚೂರು, 4 ಜನ ಕುಡೀಲಿ ನೀರು. ಅದಕ್ಕೆ ಅಲ್ಲಿ ರೋಲ್ಗಾಲು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಹಂಗಾದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಅಷ್ಟೇ. ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೇಳ್ತಿದ್ರಲ್ವಾ, ಈಗ ನಿಮ್ಗೆ ನೋಡಿ ಶಾಸಕರೆಲ್ಲ ಬರ್ತಾ ಇರ್ತಾರಲ್ವಾ, ಆಗ ಬರಲ್ವಾ ನಿಮ್ಮ ಕಡೆ ಏನು ಶಾಸಕರು? ಎಲೆಕ್ಷನ್ ಟೈಮ್ ಮಾತ್ರ ಬರೋದಾ? ಬರೋಕಿಲ್ಲ. ಬಂದ್ಬಿಟ್ಟು ನಾವೆಲ್ಲ BJPಲಿ ಇದ್ದು ಕದ್ರೇಶ್ ಸಪೋರ್ಟ್ ಮಾಡಿರೋದು. ನಮ್ಗೆ ಬೇಕಾಗಿರೋದು ನಮ್ಮ ಸ್ನೇಹಿತ ಕದ್ರೇಶ್, ಅವ್ರ ಕಡೆ ಸಪೋರ್ಟ್ ಮಾಡಿರೋದು. ನಮ್ಮ ಕಡೆ ತಿರುಗಿ ನೋಡಲ್ಲ, ಮಾತಾಡೋಕೆ ಬಿಡಲ್ಲ ಯಾರು. ಅಲ್ಲಿ ಬಾ ಅಂತ ಕರ್ಕೊಂಡು ಹೋಗ್ಬಿಡೋದು. ಇವಾಗ ಬಂದ್ಬಿಟ್ಟು ಅವ್ರ ಸಾಬ್ರುಗಳೇ ಬಂದ್ಬಿಟ್ಟು ಮುಸ್ಲಿಮ್ಸ್ ಅವರ ದುಡ್ಡು ಕೊಟ್ಬಿಟ್ಟು ಬಾ 4000 ಕಾಳ್ಯ ಏನು ಅಲ್ಕೋಲ್ ನಮ್ಮೆ. ನಾನು ಹೇಳೋದು जाना था जमीर भाई पिए कने इस डायरेक्ट ऑफिस चमरसपुर में जाना था तुम्हें, कई गुजी कासान दिए तो क्या करती छोड़ काम कर जाता है ಹಂಗೆ ಹೇಳೋರು. ಏನಕ್ಕಪ್ಪ ಈ ದುಡ್ಡು ನಿಮಗೆ ಹಾಸ್ಪಿಟಲ್ ಖರ್ಚು ಮಾಡಕ್ಕ, ಜನಗಳಿಗೆ ನೀರು ಬೇಕ್ರಿ. 7 ಇಯರ್ಸ್ನಿಂದ ಓಡಾಡ್ತಾ ಇದ್ದೀನಿ ನಾನು ನೀರಿಗೋಸ್ಕರ. ಫುಲ್ ಮೋರಿ ವಾಟರ್ ಬರುತ್ತೆ, 4500 ಖರ್ಚು ಮಾಡಿ ನಾನು ಅದು ಓಪನ್ ಮಾಡಿಸಿ 4 ಇಲ್ಲ 10 ಸತಿ ಓಪನ್ ಮಾಡಿಸಿ ನೋಡಿದ್ರೇನು, ಓಪನ್ ಮಾಡಿದರೆ ನೀರು ಬರುತ್ತೆ ಅಂತೆ, ಓಪನ್ ಮಾಡಿಲ್ಲ ಅಂದರೆ ನೀರು ಬರಲ್ಲ ಅಂತೆ. ಈಗ ಶಾಸಕರಿಗೆ PA ಅವರಿಗೆ ಹೋಗಿ ಹೇಳಿದರೆ ಅಲ್ಲಿನಿಂದ ಇಂಜಿನಿಯರ್ಸ್ಗೆ ಹೇಳ್ತಾರೆ, ಇಂಜಿನಿಯರ್ಸು ಯಾವುದು ಕ್ರಮ ಶಿಕ್ಷಣ ತಗೊಳ್ಳಲ್ಲ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಬರೋದು ಕುಡಿಯೋದು ನೀರು ನಾವು ಟ್ಯಾಕ್ಸ್ ಕಟ್ಟಿ ಎಲ್ಲ ಕಟ್ಟಿ ನಾವು ಯಾಕೆ ಗಲೀಜ್ ನೀರು ಕುಡಿಬೇಕು ಸರ್ ಹೇಳಿ? ಇದು ಬಂದು ಏನಕ್ಕೆ ಮಾತಾಡ್ತೀನಿ ಅಂದರೆ, ಇವಾಗ ನನ್ನ ಸ ಹೋಗಿದೆ, ನನ್ನ ಸ ಇದಾಗಿದೆ, ಇದು ಈ ಸಬ್ಜೆಕ್ಟೇ ಮಾತಾಡಬೇಕು ಅಂತ ಬಂದರೆ ಅದು ಒಳ್ಳೇದಲ್ಲ. ಆಯ್ತಾ? ನಮ್ಮ ಹಸುಗೆ ನೀರು ಬೇಕಾಗಿತ್ತು ಅಲ್ಲಿ, ನಾನು ಬಂದ್ಬಿಟ್ಟು ಅಲ್ಲಿ ಭಿಕ್ಷೆ ಕೇಳದಂಗೆ ಕೇಳಬೇಕು, ಸ್ವಲ್ಪ ಮೋಟ್ರ್ ಹಾಕಿ ನೀರು ಬೇಕು ಅಂತ ಹಸುಗೆ. ಮುಪ್ಪಿರಾಣಿ ಕೂಡ ಈಗ ನೀರು ಟೈಮ್ನೇ ಬಿಡೋದು. ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ಹಿಂದೆ ಒಂದು ಗಲಾಟೆ ಆಗಿತ್ತಲ್ವಾ ಇದು ಆಸ್ಪತ್ರೆಗಂತ, ಅವಾಗಿಂದಾನೆ ಕಂಪ್ಲೀಟ್ ಟಾರ್ಗೆಟ್ ಮಾಡ್ತಿದ್ರು ಅಂತ ಆವಾಗಿಂದಾನೆ. ಆದ್ರೆ ಇವ್ರು ಬಂದ್ಬಿಟ್ಟು ನಾವು MLA ಜೊತೆ ಇದ್ದೀವಿ ಅಂತ ಪವರ್ ತೋರ್ಸಾರಂತೂ, MLA ಅಂತೂ ನಮ್ಮ ಹತ್ರ ಪವರ್ ತೋರಿಸಿಲ್ಲ. ನೀನು ಇಲ್ಲಿ ಇದು ಮಾಡ್ಬೇಡ ಅದು ಮಾಡಬೇಡ ಒಂದ್ಸತಿನಿ ಬಂದು ನಮಗೆ ಯಾರು ಹೇಳಿಲ್ಲ. MLA PA ಇರಲಿ MLA ಇರಲಿ ಯಾರು ಹೇಳಿಲ್ಲ. ಕೆಳಗಡೆ ಇದ್ದಾರೆ ನೋಡು, ಲೀಡರ್ಶಿಪ್ ಮಾಡ್ತಾರೆ ನೋಡು, ಅವ್ರು ನಮ್ಮ ಥರ ಪವರ್ ತೋರಿಸೋದು. ಸತ್ಯವಾದ ಮಾತು ಸರ್ ಇದು, ಪವರ್ ತೋರಿಸೋದು. ನಾನು ಪವರ್ ತೋರಿಸ್ಬೇಕು, ಗಲಾಟ ಮಾಡ್ಬೇಕಂದ್ರೆ ನನ್ನ ಹಸುಗಳೆಲ್ಲ ಉಪವಾಸ ಆಗ್ಬಿಡ್ತದೆ ಸರ್ ನಿಂತ್ಕೊಂಡ್ರೆ. ಕರೆಕ್ಟ್. ನಾವಾದ್ರೆ ಹೋಟ್ಲಿಗೆ ಹೋಯ್ತೀವಿ ಊಟ ಮಾಡಕ್ಕೆ, ನಾನು ತಾವು ಹಾಕಿದ್ರೇನೆ ಎಷ್ಟು ತಾಳ್ಮೆಯಿಂದ ಈ ಸಗಣಿ ಹಾಕ್ಬಿಟ್ರು ಕಟ್ ಮಾತಲ್ಲಿ ಬೈತಾರೆ. ಉಪಯೋಗಿಸ್ಕೋಬೋದಾ ಕಟ್ ಮಾತಲ್ಲಿ? ನಿಜ. ಏನು ಗೊತ್ತಾ, ಈಗ ರೈತರು ಹಳ್ಳಿ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಸನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ಹತ್ರ ಒಂದು 8 ಹಸ ಇದೆ ಅಂತ ಹೇಳಿದ್ರೆ ಹೆಂಗ್ ಮೇಂಟೈನ್ ಮಾಡ್ತೀರಾ? ಅದೇ ನನ್ನ ಜೀವ, ಅದೇ ನನ್ನ ಜೀವ. ಇವಾಗ ಒಂದು ಕುಯ್ಯಕ್ ಮಾಡಿದ್ರು ಅದು ಒಳ್ಳೆ ಹಸ ಇದ್ರೆ ಇದನ್ನು ಈಸ್ಕೊಬಿಡ್ತೀನಿ ನಾನು. ಈಸ್ಕೊಬಿಟ್ಟು ದಣಿನ ಹಾಸ್ಪಿಟ್ಲಲ್ಲಿ ತಗೊಂಡ್ಬಂದು ರೆಡಿ ಮಾಡ್ತೀನಿ. ಅದನ್ನು ನನಗೆ ಒಂಚೂರು ಟ್ರೀಟ್ಮೆಂಟ್ ಗೊತ್ತು, ಅದು ರೆಡಿ ಮಾಡಿ ತಿರ್ಗಾ ಸಾಧನೆ ಮಾಡ್ತೀನಿ. ಆ ಏರಿಯಾ ಫುಲ್ ಕಂಪ್ಲೀಟ್ ಕ್ಲಾಸ್ ಪಾಳ್ಯದಿಂದ ಅಗ್ರವಾರದಿಂದ ಪಾರ್ವತಿಪುರದಿಂದ ಹಿಡ್ದು ಎಲ್ಲರೂ ಕೇಳಿ ಎಂಥ ಸ ತಗೊಂಬರ್ಲಿ ರೆಡಿ ಮಾಡಿಬಿಡ್ತಾನೆ ಇವನು ಅಂತ. ಯಾಕೋ 4 ಜನಕ್ಕೆ ಹಾಲು ಕೊಡೋದು, ಅದನ್ನು ಸಾಯಿಸ್ಬಾರ್ದು ಅಂತ ರೆಡಿ ಮಾಡ್ತೀನಿ ನಾನು. ಅಂಥ ಕೆಪಾಸಿಟಿ ನನ್ನ ಹತ್ರ ಐತೆ.
ಇವಾಗ ಬಂದ್ಬಿಟ್ಟು ಸ್ವಲ್ಪ 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 ಏನು ಮಾಡ್ತಾರೆ, ಈ ದನಿನ್ ಹಾಸ್ಪಿಟ್ಲಲ್ಲಿ ಹಸ ಕಟ್ಟಕ್ಕೆ ಬಿಡಲ್ಲ ಇವಾಗ. ದನಕ್ಕೋಸ್ಕರ ದಾನ ಕೊಟ್ಟಿರೋದು, ಗೌರ್ಮೆಂಟ್ ಜಾಗ ಇಲ್ಲ, BBMP ಜಾಗ ಇಲ್ಲ, ಯಾರೋ ಪುಣ್ಯಾತ್ಮ ರಾವು ಅಂತ ಹೇಳಿ ಅವರು ಜಾಗನ ದಾನ ಕೊಟ್ಟಿರೋದು. ಹಸು ಕಟ್ಟಬೇಡ್ದಂದ್ರೆ ಅಲ್ಲಿ ಡಾಕ್ಟ್ರುಗಳಿಗೆ ಏನು ಡ್ಯೂಟಿ? ಹಾಸ್ಪಿಟ್ಲ್ ಓಪನ್ ಆಗೈತೆ, ಹಸುಗಳು ಬರ್ತಾ ಇದೆ, ಈ ಜನಗಳಿಗೆ ಬಂದು ಪಾರ್ಕ್ ಐತೆ ಕೂತ್ಕೊಳ್ಳೋಕ್ಕೆ, ಒಳ್ಳೆ ಸೀಟ್ ಗಿಟ್ಲ ಹಾಕ್ಕೊಟ್ಟು ಒಳ್ಳೆ ಮರ ಗಿರಲ್ಲ ಹಾಕಿ ವಾಕಿಂಗ್ ಗೀಗೆಲ್ಲ ಮಾಡೋಕ್ಕೈತೆ. ಹಸುಗೆ ಏನಾಯ್ತು? ಮನೇಲೇ ಕಟ್ಕೊಂಡಿರ್ಬೇಕಾ ನಾವು? ಮನೇಲೇ ಕಟ್ಕೊಂಡಿರ್ಬೇಕಾ ಸರ್? ಡಾಕ್ಟ್ರ್ ಮೇಲೆ ಏನು ತಪ್ಪಿಲ್ಲ, ಅಲ್ಲಿ ಪ್ರೆಷರ್ ಬರ್ತಾ ಇರೋದು. ಟ್ರೀಟ್ಮೆಂಟ್ ಮಾಡಿದ್ರೆ ಆಚೆ ಹೋಗಿ ಆ ಜಾಗ 4 ಎಕರೆ ಸುಮ್ಮನೆ. ಈಗ ನೋಡಿ ನೀವು ಇಷ್ಟು ಹೇಳ್ತಾರೆ ಅಂತಲ್ಲ, ಆ ಜಾಗಕ್ಕೆ ಅಂತ ಎಷ್ಟಿದೆ ಸ್ಪೇಸ್, ಎಷ್ಟಿದೆ ಜಾಗ ಸ್ಪೇಸ್ ಎಷ್ಟಿದೆ ಅದು ಕಂಪ್ಲೀಟ್ ಆಗಿ? 4 ಎಕರೆ. 4 ಎಕರೆ ಅಷ್ಟು ದೊಡ್ಡ ಜಾಗ. ಬೇರೆ ಎಣ್ಣೆ ಹೊಡೆಯೋರು ಏನೇನು ನಡೀತದೆ ಅಲ್ಲಿ? ಆ 4 ಎಕರೆಯಲ್ಲಿ ಏನೇನಿದೆ? ಬರೀ ಆಸ್ಪತ್ರೆ ಮಾತ್ರ ಇದೆಯಾ, ದೇವಸ್ಥಾನ ಮಾತ್ರ ಇದೆ? ದನಿನ್ ಹಾಸ್ಪಿಟ್ಲು ಇದೆ, ನಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಬೀದಿ ನಾಯಿನ ತಗೊಂಬಂದು ಆಪ್ರೇಷನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಬಂದು ಈ ಗಲಾಟೆ ಆಯ್ತಲ್ಲ, ಸ್ಟ್ರೈಕ್ ಮಾಡ್ದವಲ್ಲ ನಾವು, ಆವಾಗ ಎಲ್ಲ ತೋರಿಸಾಯ್ತು, ಎಲ್ಲ ಇದು ಮಾಡಾಯ್ತು, ಎಲ್ಲ ಗಮನಕ್ಕೆ ತಗೊಂಬಂದಾಯ್ತು. ಅದು ಒಳ್ಳೆ ಸರ್ಕಾರ ಇಲ್ಲ ನಮಗೆ, ಒಳ್ಳೆ ಸರ್ಕಾರ ಇಲ್ಲ. ಹೆಂಗೆ ಗೊತ್ತಾ? ಮೂಗ್ ಪ್ರಾಣಿ ಸರ್ ಅದು. ಒಂದು ಮನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನಾನು ಹಸು ಒಳಗಡೆ ಹೋಗಿ ಬಂದ್ರೇ ನಿನ್ನ ಜೀವನ ಉದ್ಧಾರ ಆಗೋದು ಕಣೋ. ಏನೋ ನನ್ನ ಹಸ ಕರ ಒಳಗಡೆ ಹೋಗಿ ಬಂದ್ರೇ ನಿನ್ನ ಜೀವನ ಉದ್ಧಾರ ಆಗೋದು. ನೀನು ಕೋಟಿ ಖರ್ಚು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹಂಗೆ ಹೋಗ್ಬಿಡ್ತೀಯಾ? ಏನು ಕರೆಸ್ತೀಯ ನಮ್ಮ ಹಸು ಕರುಗೆ ಒಳಗಡೆ ಬರಲಿ ಅಂತ? ಕರಿಬೇಡ. ಹಿಂದೂಗಳಿಗೇ ಬಂದ್ಬಿಟ್ಟು ಅದ್ರ ಮೇಲೆ ಜ್ಞಾನ ಇಲ್ಲ. ಹೌದೌದು. ಇಲ್ಲಿ ಹಾಸ್ಪಿಟ್ಲ್ ಇರಬಾರ್ದು, ಇಲ್ಲಿ ಯಾವುದು ಟ್ರೀಟ್ಮೆಂಟ್ಗೆ ಬರ್ತಾ ಇಲ್ಲ. ಇವತ್ತಿಲ್ಲ ಅಂದರೆ ನಮ್ಮ ಮೊಮ್ಮಗ ಬರ್ತಾನೆ ಹಸ ಕಟ್ತಾನೆ, ನಾನು ಕಟ್ಟಿಲ್ಲ ಅಂದರೆ ನಮ್ಮ ಮಗ ಕಟ್ಟಿಲ್ಲ ಮೊಮ್ಮಗ ಬರ್ತಾನೆ. ಯಾವತ್ತಂದ್ರೆ ಒಂದ್ಸತಿ ಯೂಸ್ ಆಗುತ್ತೆ. ಇನ್ಸಲ್ ಹೆಂಗಾಗ್ತೀವಿ ನಾವು? ನಮ್ಮ ಅಪ್ಪನ ಹೆಸರು ಇನ್ಸಲ್ಲು, ಒಂದು ದಿವಸ ಯೂಸ್ ಆಗುತ್ತಲ್ಲ ಇನ್ಸಲ್ಲು. ಹೌದು. ಆ ಥರ ಒಂದು ದಿವಸ ಯಾವ ಬರಲ್ಲ ಅಂದರೆ ಹೆಂಗೆ ಲೆಕ್ಕಾಚಾರ? ಅದು ಬರ್ತಾ ಇದಲ್ಲ, ನಾಯಿಗಳು ಬರ್ತಾ ಇದೆ, ಎಲ್ಲ ಪ್ರಾಣಿಗಳು ಕೋಳಿ ಗಿಳಿ ಎಲ್ಲ ತರ್ತಾ ಇದ್ರು. ಇವಾಗ ಒಂದೊಂದು ಗಿಡ ಮುರಿತವ್ರೆ. ಹೆಂಗೆ? ಹಸ ಕಟ್ಬಾರ್ದು.